ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಿರುವಂತಹ ಪ್ರಾಪರ್ಟಿ ನಾರ್ತ್ ಈಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಕಾರ್ನರ್ ಪ್ರಾಪರ್ಟಿ. ಇದು ಆಕ್ಷನ್ ಪ್ರಾಪರ್ಟಿ ಆಗಿದೆ. ಈ ಫೇಸಿಂಗ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಬರುತ್ತೆ, ಈ ಫೇಸಿಂಗ್ ಬಂದ್ಬಿಟ್ಟು ನಮಗೆ ಈಸ್ಟ್ ಬರುತ್ತೆ. ಎರಡು ಕಡೆಯಲ್ಲೂ ನಮಗೆ ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಎಲಿವೇಶನ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ವರ್ಕ್ಗಳು ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈ ಫುಲ್ ನಮಗೆ SS ರೈಲಿಂಗ್ಸ್ ವರ್ಕ್ ಕೂಡ ನಮಗೆ ಪೆಂಡಿಂಗ್ ಇದೆ. ಮತ್ತೆ MS ವರ್ಕ್ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ವರ್ಕ್ ಅಲ್ಲಿ ನಮಗೆ ಗೇಟ್ ಕಂಪ್ಲೀಟ್ ಆಗಿರುವಂತದ್ದು. ಎರಡು ಕಡೆಗೂ ನಮಗೆ ಗೇಟ್ ನ ಪ್ರಾವಿಷನ್ ಮಾಡಿದ್ದಾರೆ. ವೀಕ್ಷಕರ, ಇವಾಗ ನಾವು ನೋಡ್ತಾರೆ ಎಲಿವೇಶನ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಎಲಿವೇಶನ್ ಬರುತ್ತೆ. ಮೈನ್ ಡೋರ್ ಕೂಡ ನಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. ಈ ಫೇಸಿಂಗ್ ಅಲ್ಲಿ ಬರೋ ರೋಡ್ ಕೂಡ ನಮಗೆ 30 ಫೀಟ್ ಇದೆ. ಈಸ್ಟ್ ಫೇಸಿಂಗ್ ಅಲ್ಲಿ ಬರೋ ರೋಡ್ ಕೂಡ ನಮಗೆ 30 ಫೀಟ್ ಇದೆ. ಎರಡು ಗೇಟ್ ಗಳಿದೆ. ಎಲಿವೇಶನ್ ನೋಡಬಹುದು. ಇಲ್ಲಿ ಫುಲ್ ನಮಗೆ ಗ್ರಾನೈಟ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಗ್ಲಾಸಿಂಗ್ ಫಿನಿಶಿಂಗ್ ಆಗಿರುವಂತಹ ಸ್ಟ್ರಕ್ಚರ್ ನ ಕೊಟ್ಟಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗು. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ನೋಡಬಹುದು. ಇದು ಕೂಡ ನಮಗೆ ಟಾರ್ ರೋಡ್ ಇದೆ. ಡ್ರೈನೇಜ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮತ್ತೆ ಕಾವೇರಿ ವಾಟರ್ ಕೂಡ ನಮಗೆ ಅಂಡರ್ಗ್ರೌಂಡ್ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಈಸ್ಟ್ ಫೇಸಿಂಗ್ ಡಿಸೈನ್ ಕೂಡ ನೋಡಬಹುದು. ಸೇಮ್ ಡಿಸೈನ್ ಬರುತ್ತೆ ನಮಗೆ. ಫುಲ್ ನಮಗೆ ಸ್ಟ್ರಕ್ಚರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಕಾರ್ ಹೋಗೋದಕ್ಕೆ ಮತ್ತೆ ಕಾರ್ ಬರೋದಕ್ಕೆ ಇರುವಂತಹ 3 ಸ್ಲೈಡಿಂಗ್ ಗೇಟ್ ಇರುವಂತದ್ದು. ಇದ್ರ ಪಕ್ಕದಲ್ಲಿ ಮಾಮೂಲಿ ವಾಕಬಲ್ಗೆ ಗೇಟ್ ಮಾಡಿರುವಂತದ್ದು. ಈಗ ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಕೊಟ್ರೆ ನೋಡಬಹುದು, ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. 20ಕ್ಕೆ 30 ಬರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ಗಳ ಜೊತೆಗೆ ಒಂದು 4ರಿಂದ 5 ಟೂ ವೀಲರ್ಗಳು ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ವಿಟ್ರೋಫೈಲ್ಸ್ ನ ಯೂಸ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ಇಲ್ಲಿ ಬೋರ್ವೆಲ್ ಮತ್ತೆ ಸಂಪಕ್ಕೆ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ನಮಗೆ ಅಗ್ನಿಮೂಲೆ ಬರುತ್ತೆ. ಅಗ್ನಿಮೂಲೆಯಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲಿವೇಶನ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಅಷ್ಟೇ ಸೇಮ್ ಡಿಸೈನ್ ಇಲ್ಲಿ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಬಟ್ ಏನಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಬ್ಯೂಟಿಫುಲ್ ಆಗಿ ಒಳ್ಳೆ ಸ್ಪೇಷಿಯಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಜೊತೆಗೆ ಕಾವೇರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಬಟ್ ಏನು ಅಂದ್ರೆ SS ವರ್ಕ್ ನಮಗೆ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಇಲ್ಲ ಅಂದ್ರೆ ಇನ್ನೊಂದು 2-3 ಡೇಸ್ ಅಲ್ಲಿ ವರ್ಕ್ ನ ಆಕ್ಚುಲಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. 2-3 ಡೇಸ್ ಅಲ್ಲಿ ಈ ವರ್ಕ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಇನ್ ಕೇಸ್ ಏನಾದ್ರು ಈ ಮನೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ, ನಿಮ್ಗೆ ಏನಾದ್ರು ಗ್ಲಾಸ್ ಬೇಕು ಅಂದ್ರೆ ಓನರ್ ಜೊತೆಗೆ ಮಾತಾಡಿದ್ರೆ ಕೂಡ ಗ್ಲಾಸ್ ಬೇಕಾದ್ರೆ ಗ್ಲಾಸ್ ಕೂಡ ಹಾಕೊಡ್ತಾರೆ. ಬಟ್ ಏನು ಅಂದ್ರೆ ಅದು ಅವ್ರ ಹತ್ರ ಮಾತಾಡಬೇಕಾಗುತ್ತೆ. ಪ್ರೈಸ್ ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಏನೋ ವರ್ಕೌಟ್ ಆಯ್ತು ಅಂದ್ರೆ ಖಂಡಿತ ನೀವು ಕೇಳೋ ವರ್ಕ್ ಕೂಡ ನಮಗೆ ಮಾಡ್ಕೊಡ್ತಾರೆ. ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದರೆ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ಇದು. ವೀಕ್ಷಕರೇ, ಈಗ ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ. ನೋಡಬಹುದು ಲೆಫ್ಟ್ ಸೈಡ್ ಅಲ್ಲಿ ಏನೋ ವಾಲ್ ಬರುತ್ತೆ. ಈ ವಾಲ್ ಫುಲ್ ನಮಗೆ 2x4 ವಿಟ್ರೋಫೈಲ್ಸ್ ನ ಯೂಸ್ ಮಾಡಿದ್ದಾರೆ. WPC ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ವಿತ್ LED ಲೈಟ್ ಜೊತೆಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಾವು ಎಕ್ಸಾಕ್ಟ್ ನಾರ್ತ್ ಫೇಸಿಂಗ್ ಡೈರೆಕ್ಷನ್ ಬರುತ್ತೆ. ಫುಲ್ಲು ಮನೆಗಳಾಗಿದೆ. ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಅಡಿ ರೋಡು. ಇಲ್ಲೂ ಕೂಡ ಅಷ್ಟೇ ಮನೆ ಮುಂದೆಗಡೆ ಕೂಡ ಒಂದು ಕಾರ್ ಪಾರ್ಕ್ ಕೂಡ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಅಲ್ಲಿ ಈಸ್ಟ್ ಫೇಸಿಂಗ್ ಅಲ್ಲೂ ಅಷ್ಟೇ ಒಂದು ಕಾರ್ ಪಾರ್ಕ್ ಕೂಡ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಡೋರ್ ಬಂದ್ಬಿಟ್ಟಿದ್ದು ನಾರ್ತ್ ಫೇಸಿಂಗ್ ಬರುತ್ತೆ. ಟೀಕುಡ್ ಡೋರ್. ಎದುರುಗಡೆಗೆ ಸ್ಟೇರ್ಕೇಸ್ ಇದೆ. ರೈಟ್ ಸೈಡ್ಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮ್ ಇದು. ಅಚ್ಚ ಕನ್ನಡದಲ್ಲಿ ಸಭಾಂಗಣ ಅಂತಾರೆ. ಈ ಸಭಾಂಗಣ ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿದೆ. ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವುಡ್ ಪ್ಯಾನಲ್ ವರ್ಕು ಕೂಡ ನಮಗೆ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ವೆಂಟಿಲೇಷನ್ಗೆ ಹೇಳಿ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲಾ ಕೇಬಲ್ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಿಂದೆಗಡೆ ಅಷ್ಟೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಗ್ಲೇಯರ್ಸ್ ಅಲ್ಲಿ ಇರುವಂತಹ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. POP ವರ್ಕು ಅಷ್ಟೇ ಬ್ಯೂಟಿಫುಲ್ ಆಗಿ ಒಳ್ಳೆ ಡಿಸೈನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನೋಡಬಹುದು ಚಾರ್ಕೋಲ್ ಶೀಟ್ ಬರುತ್ತೆ. ಸೆಂಟ್ರಲ್ ಏನಿದೆ ಅದು ನಮಗೆ ಚಾರ್ಕೋಲ್ ಶೀಟ್ ಬರುತ್ತೆ.
ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಹಾಲು ಎಲ್ ಶೇಪ್ ಅಲ್ಲಿ ಆರಾಮಾಗಿ ಕಾಟ್ ಹಾಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಈ ಪೋರ್ಷನ್ ಅಲ್ಲಿ ಒಂದು ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇಲ್ಲಿ ನೋಡ್ಬೋದು ಫುಲ್ ಗ್ಲಾಸಿ ಬರುತ್ತೆ. ಅದನ್ನ ಬಾರ್ಡರ್ ಕ್ರಾಸ್ ಮಾಡಿದ್ರೆ ನಮಗೆ ಕಿಚನ್ ಬರುತ್ತೆ. ಈಗ ನಾವಿರೋದು ಕಿಚನ್ ಯುಟಿಲಿಟಿ ದೇವ್ರ ಮನೆ ಸ್ಪೇಷಿಯಸ್ ಅಲ್ಲಿ ನಾವಿದೀವಿ. ನಾವು ನೋಡ್ತಾ ಇರುವಂತದ್ದು ಕಿಚನ್, ಮಾಡ್ಯುಲರ್ ಕಿಚನ್. ಯೂಸ್ ಮಾಡಿರೋದಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ನೋಡಿ ಈ ವೈಟ್ ಕಲರ್ ಲೇಯರ್ಸ್ ಏನಿದೆ ಅದು ನಮಗೆ ಡೆಕೋರಮ್ ಶೀಟ್ ಅಲ್ಲಿ ಕಟ್ ಮಾಡಿ ಒಳ್ಳೆ ಡಿಸೈನ್ ಅಲ್ಲಿ ರೆಡಿ ಮಾಡಿರೋದು ಅಂತದ್ದು. ಇದು ತುಂಬಾನೇ ಚೆನ್ನಾಗಿದೆ. ಗ್ರಾನೈಟ್ ಸ್ಲಾಬ್ ಆಗೋಗಿದೆ. ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್. ವುಡ್ ವಿಷಯಕ್ಕೆ ಬಂದ್ರೆ ಎಲ್ಲ ಟೀ ಕುಡ್ ಬರುತ್ತೆ. ಶಟರ್ಸ್ ಗಳೆಲ್ಲ ನಮಗೆ ಟೀ ಕುಡ್ ಬರುತ್ತೆ. ಮೈನ್ ಡೋರ್ಗಳು ಬಂದ್ಬಿಟ್ಟು ನಮಗೆ ಈ ಬಾತ್ರೂಮ್ ಡೋರ್ಗಳು, ರೂಮ್ ಡೋರ್ಗಳೆಲ್ಲ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಮೇಲ್ಗಡೆ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ಮಾಡಿದ್ದಾರೆ. ಈ ಪೋಸ್ಟರ್ ಅಲ್ಲೂ ಕೂಡ POP ವರ್ಕ್ ಬ್ಯೂಟಿಫುಲ್ ಆಗಿ ವರ್ಕ್ ನ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನೋಡ್ಬೋದು ವೀಕ್ಷಕರೇ, ಇದು ದೇವ್ರ ಮನೆ. ನಮ್ಗಿನ್ನ ವರ್ಕ್ ಪೆಂಡಿಂಗ್ ಇದೆ. ಇದೇನು ನಮಗೆ ಪ್ಲೈವುಡ್ ಹೊಡೆದಿದ್ದಾರಲ್ಲ, ಈ ಪ್ಲೈವುಡ್ ಮೇಲೆ ನಮ್ಗೆ ಡಿಸೈನ್ ಶೀಟ್ ಗಳೆಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಗ್ಲಾಸ್ ಡೋರು, ಇದು ಟೀ ಕುಡ್ ಫ್ರೇಮು. ಮೇಲ್ಗಡೆ ನೋಡ್ಬೋದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ ಪೆಟ್ರೋಫೈ ಟೈಲ್ಸ್ ವಿತ್ ಬಾರ್ಡರ್ ಗಳಿಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಸ್ಲ್ಯಾಬ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಸ್ಲ್ಯಾಬ್ ಇದೆ. ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಗ್ಲಾಸ್ ಡೋರ್ ವಿತ್ ಟೀ ಕುಡ್ ಫ್ರೇಮ್ ಬರುತ್ತೆ. ಹ್ಯಾಂಡ್ ವಾಶ್ಗೆ, ಮಿಕ್ಸಿ ಇಟ್ಕೊಳ್ಳೋದಕ್ಕೆ, ಓವೆನ್ ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಬೇಕಾದ್ರೆ ಒಂದು ಚಿಕ್ಕದಾಗಿ ಒಂದು 4 ಜನ ಕುತ್ಕೊಳ್ಳೋಷ್ಟು ಡೈನಿಂಗ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಪ್ರಾವಿಷನ್ ಇದೆ. ಈ ಓಪನ್ ಸ್ಪೇಸ್ ಇದೆಯಲ್ಲ, ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಅಕ್ವಾ ಗಾರ್ಡ್ ಕೂಡ ನಮ್ಗೆ ಇಲ್ಲೇ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ನೋಡ್ಬೋದು ವೀಕ್ಷಕರೇ, ಟೀ ಕುಡ್ ಪಾಲಿಶಿಂಗ್ ಡೋರ್ ಬರುವಂಥದ್ದು. ಇವಾಗ ನಾವಿರೋದು ಯುಟಿಲಿಟಿ. ಆರಾಮಾಗಿ ಒಂದು ಡಿಶ್ ವಾಶ್ ಕೂಡ ಇಟ್ಕೋಬಹುದು, ಅಷ್ಟು ಜಾಗ ಈ ಯುಟಿಲಿಟಿ ಇದೆ. ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ರೋಡ್ ಸೈಡ್ ಅಲ್ಲಿ MS ವರ್ಕು ಕೂಡ ನಮಗೆ ಸೇಫ್ಟಿ ವೈಸ್ ಅಲ್ಲಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿ ಹೋಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ಕೂಡ. ಈ ಬಾತ್ರೂಮ್ ಡೋರ್ ನೋಡ್ಬೋದು, ಇದು ಕೂಡ ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ವಾಸ್ಕಲ್ ಬಂದ್ಬಿಟ್ಟು ನಮಗೆ ಟೀ ಕುಡ್ ಬರುತ್ತೆ. ಇಂಡಿಯನ್ ಕಮಾಂಡ್ ನ ಯೂಸ್ ಮಾಡಿರುವಂತದ್ದು. ಈ ಕಾಮನ್ ಬಾತ್ರೂಮ್ ಅಲ್ಲಿ 1/2 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕ್ರಿಯೇಟ್ ಆಗಿರುವಂತಹ ಕಿಚನ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸೂಪರ್ ಆಗಿದೆ. ಬಟ್ ಏನು ಅಂದ್ರೆ ಈ ವುಡ್ಗೆ ಡಿಸೈನ್ ವರ್ಕ್ ಇದೆಯಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಏರಿಯಾ ಸಖತ್ತಾಗಿದೆ. ಬಟ್ ಈ ಏರಿಯಾದಲ್ಲಿ ಕೆಲಸ ಮಾಡೋದಕ್ಕೆ ಶೀಟ್ಗಳು ಜಾಸ್ತಿ ತಗೊಳುತ್ತೆ. ಬಟ್ ಆ ವರ್ಕ್ನ ಮಾಡಿದ್ದಾರೆ. ಬಟ್ ಏನಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಎಷ್ಟು ಖರ್ಚು ಮಾಡಿದ್ರು ಅದು ಇನ್ನ ಕೇಳುತ್ತೆ, ಅಷ್ಟು ಡಿಸೈನ್ ವರ್ಕ್ಗಳನ್ನ ಕೇಳುತ್ತೆ. ಬಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಗ್ರಾನೈಟ್ ನೋಡ್ಬೋದು 45 mm ಬರುತ್ತೆ. ಈ ಪೋರ್ಷನ್ ಏನಿದೆ ಇದು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಆಪೋಸಿಟ್ ಅಲ್ಲಿ ನಮಗೆ ಒಂದು ಕಾಮನ್ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಮಗೆ ಒಂದು ಕಾಮನ್ ಬಾಲ್ಕನಿ, 2 ವಿಂಡೋ, ಒಂದು ಡೋರ್, ಮೈನ್ ಡೋರ್ ತರಾನೇ ಒಂದು ವಿಂಡೋ ಕೊಟ್ಟಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಬಾಲ್ಕನಿ ಏರಿಯಾದಲ್ಲಿದೆ. ವಾಲ್ಗಳಿಗೆ ಪೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಮಳೆ ನೀರು ಬಂದರೂ ಕೂಡ ಯಾವುದೇ ರೀತಿ ವಾಲ್ಗಳಿಗೆ ಡ್ಯಾಮೇಜ್ ಆಗೋದಿಲ್ಲ. ಅಷ್ಟು ಕ್ಲೀನಾಗಿ ಕೆಲಸ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡಿ, ಕಣ್ಣು ಕಾಣಿಸಿದಷ್ಟು ಮನೆಗಳಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ರೈಟ್ ಸೈಡ್ ಬರುವಂತಹ ರೂಮೇ ಮಾಸ್ಟರ್ ಬೆಡ್ರೂಮು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅದ್ರ ಜೊತೆಗೆ ಒಂದು ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ರೂಮಲ್ಲಿ ಇದೆ. ಎದುರುಗಡೆಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್. ಈ ಪೋರ್ಷನ್ ಅಲ್ಲಿ TV ಕ್ಯಾಬಿನೆಟ್. ಈ 2 ತಕ್ಕನಂಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಈ ಪೋರ್ಷನ್ ನಮಗೆ ಡ್ರೆಸ್ಸಿಂಗ್ ಏರಿಯಾ ಆಗಿರುವಂಥದ್ದು ವಿತ್ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್, ಜಾಗ್ವಾರ್ ಮತ್ತೆ ಹಿಂದ್ಗಡೆ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇರುವಂತಹ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ವಿಂಡೋ ಪ್ರಾವಿಷನ್ ಮತ್ತೆ ಎಕ್ಸಿಟ್ ಫ್ಯಾನ್ ಪ್ರಾವಿಷನ್ ನಮಗೆ ಕೊಟ್ಟಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನಮಗೆ ಹ್ಯಾಂಡ್ ವಾಶ್ಗೂ ಪ್ರಾವಿಷನ್ ಕೊಟ್ಟಿದ್ದಾರೆ.
ಬಟ್ ಈ ಮಾಸ್ಟರ್ ಬೆಡ್ರೂಮಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈ ಏರಿಯಾ ವರ್ಕ್ ಫ್ರಮ್ ಹೋಮ್ ಏನಾದರೂ ಇತ್ತು ಅಂದರೆ ಆರಾಮಾಗಿ ಇಲ್ಲೇ ವರ್ಕ್ ಮಾಡ್ಕೊಬೋದು. ಮನೆಗೆ ದೊಡ್ಡವರಾಗಿರುವಂಥವ್ರು ಅದೇ ಥರ ಏರಿಯಾಗೆ ಕಂಪ್ಯೂಟರ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಡಿ ಏರಿಯಾ ಥರ ಇದನ್ನು ಮಾಡಿದ್ದಾರೆ. ಚೆನ್ನಾಗಿದೆ ಈ ಏರಿಯಾ. ಇಷ್ಟು ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಇದೆ. ಬಟ್ ಯೂಸ್ ಮಾಡಿರೋ ಡಿಸೈನು ತುಂಬ ಇಷ್ಟ ಆಯಿತು. ಈ ಡಿಸೈನ್ ಏನಿದೆ ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ಡಿಸೈನು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಇದು ಎದುರುಗಡೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ಇದೆ. ವೆಂಟಿಲೇಷನ್ಗಂತೂ ಮಾತಾಡೋ ಅಗತ್ಯನೇ ಇಲ್ಲ. ಈ ಪೋರ್ಷನಲ್ಲೂ ವೆಂಟಿಲೇಷನ್ನು, ಈ ಪೋರ್ಷನಲ್ಲಿ ವೆಂಟಿಲೇಷನ್ನು, ಅದಕ್ಕೆ ತಕ್ಕನಂಗೆ POP ವರ್ಕು. ಫುಲ್ಲು ವಾರ್ಡ್ರೋಬ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ ಇರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಕೂಡ ನಮಗೆ ಮಾಡಿರುವಂಥದ್ದು. ಬಟ್ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ನಮಗೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ಡ್ರೆಸ್ಸಿಂಗು, ಫುಲ್ಲು ಮಿರರ್ ಬ್ಯಾಕ್ ಸೈಡಲ್ಲಿ ನಮಗೆ ಸ್ಪೇಸ್ ಕೂಡ ಇದೆ. ಕೆಳಗಡೆ ಎಲ್ಲ ನಮಗೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಬಾತ್ರೂಮಲ್ಲಿ ಬೈಫರ್ಕೇಶನ್ ಕೂಡ ಮಾಡ್ಕೊಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಡ್ರೈ ಮತ್ತು ವೆಟ್ಟು. ಕೆಳಗಡೆ ಫ್ಲೋರಿಂಗಿಗೆ ಆಂಟಿಸ್ಕೇಡು, ವಾಲ್ಗಳಿಗೆ ಮ್ಯಾಟ್ ಫಿನಿಶಿಂಗ್ 2x4 ವೆಟ್ರಫೈಟಲ್ಸ್ನ ಯೂಸ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟಲ್ಲಿ ನಮಗೆ ಜಾಗ್ವಾರ್ ಮತ್ತು ಹಿಂದ್ವೇರ್ ಐಟಮ್ಸ್ನ ನಮಗೆ ಫಿಟ್ಟಿಂಗ್ಸ್ನ ಮಾಡಿಕೊಡ್ತಾರೆ. ಇಲ್ಲೂ ಕೂಡ ನೋಡ್ಬೋದು, ವುಡ್ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರುತ್ತೆ. ಮೈನ್ ಡೋರ್ ಏನಿದೆ ಇದೆಲ್ಲ ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಬಟ್ ಏನಂದರೆ ಒಳ್ಳೆ ಸ್ಪೇಷಿಯಸ್ ಆಗಿ ವರ್ಕ್ನ ಮಾಡಿರೋವಂಥದ್ದು ಚೆನ್ನಾಗಿದೆ. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಗ್ರಾನೈಟು ಸೇಮ್ ನಮಗೆ ಕಂಟಿನ್ಯೂ ಆಗಿದೆ. ಇನ್ನು ಪೈಂಟ್ ಎಲ್ಲ ನಮ್ಗೆ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ 1 ಕೋಟ್ ಪೈಂಟ್ಗಳೆಲ್ಲ ಇದೆ. ವೀಕ್ಷಕರೇ, ಇವಾಗ 3ನೇ ಫ್ಲೋರಲ್ಲಿ ಇದ್ದೀವಿ. ಕೆಳಗಡೆ 2nd ಫ್ಲೋರಲ್ಲಿ ನೋಡೋದಲ್ಲ, ಒಂದು ಕಾಮನ್ ಬಾಲ್ಕನಿ ಅಂತ, ಸೇಮ್ ಬಾಲ್ಕನಿ, ಸೇಮ್ ಡಿಸೈನು, ಸೇಮ್ ವರ್ಕು. ಈ ರೈಟ್ ಸೈಡಲ್ಲಿ ಮಾಸ್ಟರ್ ಬೆಡ್ರೂಮು. ಇನ್ನು ಇದನ್ನ ವರ್ಕ್ಗಳಾಗ್ತಾ ಇದೆ, ಇನ್ನು ವುಡ್ ಪೀಸಲ್ಲಿ ಹಾಗೆ ಇದೆ. ಸೇಮ್ ಡಿಸೈನ್ ಬರುತ್ತೆ. ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಸೋಫಾ ಕೂಡ ಹಾಕೋಬೋದು, ಅಷ್ಟು ಜಾಗ ಇದೆ. ಇಲ್ಲಿ ವಾರ್ಡ್ರೋಬು, TV ಕ್ಯಾಬಿನೆಟ್ಟು, ಎಕ್ಸ್ಟ್ರಾರ್ಡಿನರಿ POP ವರ್ಕು, ಅದಕ್ಕೆ ತಕ್ಕನಂಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಮಾಮೂಲಿ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅಲ್ಲಿ ಸ್ಟಡಿ ಯೂನಿಟ್. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನಿತ್ತು ಅದೇ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಸ್ಪೇಸು, ಅಷ್ಟೇ ವರ್ಕ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಸೂಪರ್ ಆಗಿದೆ. ಇದು ಎದುರುಗಡೆ ಹೋಮ್ ಥಿಯೇಟರ್ ರೂಮ್. ಎಸ್, ಇನ್ ಕೇಸ್ ಏನಾದರೂ ಬೇಕು ಅಂದರೆ ಒಂದು ರೂಮ್ ಕೂಡ ನಾವು ಮಾಡ್ಕೋಬೋದು, ಅಷ್ಟು ಜಾಗ ಇದೆ. ಇದನ್ನ ಹೋಮ್ ಥಿಯೇಟರ್ ರೂಮಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬೋದು. ಒಳ್ಳೆ ಸ್ಪೇಷಿಯಸ್ ಆಗಿ ಒಳ್ಳೆ ಸೂಪರ್ ಆಗಿದೆ. ತಕ್ಕನಾಗಿನೇ ಒಳ್ಳೆ ಬ್ಯೂಟಿಫುಲ್ POP ವರ್ಕು ಕೂಡ ನಮಗೆ ಮಾಡಿದ್ದಾರೆ. ಹೋಮ್ ಥಿಯೇಟರ್ ಅಂದರೆ ಹೋಮ್ ಥಿಯೇಟರ್ ಮಾಡ್ಕೊಬೋದು, ಗೆಸ್ಟ್ ರೂಮು, ಸ್ಟೋರ್ ರೂಮು, ಏನು ಬೇಕಾದ್ರೂ ಮಾಡ್ಕೊಬೋದು. ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಯಾಕಂದರೆ ಒಳ್ಳೆ ಸ್ಪೇಷಿಯಸ್ ಆಗಿ ಲೆಂತಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ತುಂಬ ಮನೆಗಳಲ್ಲಿ ಈ ಏರಿಯಾದಲ್ಲಿ ಮಂಗಳೂರು ಟೈಲ್ಸ್ನ ಹಾಕಿ ಓಪನ್ ಟೆರೆಸ್ ಮಾಡಿರ್ತಾರಲ್ಲ, ಆ ಏರಿಯಾನೇ ಈ ಏರಿಯಾ. ಇನ್ನು ಟೆರೆಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇದೆ. ಇನ್ನು ಸ್ಟೇರ್ ಕೇಸ್ ರೂಮ್ ಕೂಡ ನಮ್ಗೆ ಎಕ್ಸ್ಟ್ರಾ ಇದೆ. ಟೋಟಲ್ ನಮಗೆ 3 ರಿಂದ 4 ಚದರ ಎಕ್ಸ್ಟ್ರಾ ಬರುತ್ತೆ. ಈ ಸ್ಟೇರ್ ಕೇಸ್ ಹಾಗೆ ನಮಗೆ ಟೆರೆಸ್ಗೆ ಕಂಟಿನ್ಯೂ ಆಗಿದೆ. ಈ ಸ್ಲ್ಯಾಬ್ ಇದೆಯಲ್ಲ, ಈ ಸ್ಟ್ಯಾಂಡಿಂಗ್ ಸ್ಲ್ಯಾಬು. ಈ ಸ್ಟ್ಯಾಂಡಿಂಗ್ ಸ್ಲ್ಯಾಬಲ್ಲಿ ನಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ನ ಕೊಟ್ಟಿದ್ದಾರೆ. ಈ ವಾಷಿಂಗ್ ಮಿಷಿನ್ ನಮಗೆ ಇನ್ನರಲ್ಲೇ ಬಂದ್ಬಿಡುತ್ತೆ. ಔಟ್ರಿಗೆ ಹೋಗೋದಕ್ಕೆ MS ಗೇಟ್, ಹೆವಿ ಗೇಜಲ್ಲಿ MS ವರ್ಕು. ವೀಕ್ಷಕರೇ, ಬಿಲ್ಡಿಂಗ್ ಟಾಪಲ್ಲಿ ಇದ್ದೀನಿ. ಫ್ಲೋರಿಗಳನ್ನ ನೋಡ್ಬೋದು, ವೆಟ್ರಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಬೇಕು ಅಂದರೆ ಫುಲ್ಲಾಗಿ ನಾವು ಮಂಗಳೂರು ಟೈಲ್ಸ್ನ ಹಾಕೊಬೋದು. ಈ ಸ್ಟೇರ್ ಕೇಸ್ ರೂಮ್ಗೆ ಹೋಗೋದಕ್ಕೆ ಚಿಕ್ಕದಾಗಿ ಒಂದು ಲ್ಯಾಡರ್ ಪ್ರಾವಿಷನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ರೂಮು ಮತ್ತು ಸೋಲಾರ್ ಕೂಡ ನಾವು ಅಲ್ಲೇ ಪ್ರಾವಿಷನ್ ಮಾಡ್ಕೊಬೋದು. ಔಟ್ರ್ ಲೊಕೇಶನ್ ಬಂದರೆ ತುಂಬ ಅಂದರೆ ತುಂಬ ಮನೆಗಳು ಕಾಣಿಸ್ತಾ ಇದೆ ನೋಡಿ. ಔಟ್ರ್ ಲೊಕೇಶನ್ ವಿಷಯಕ್ಕೆ ಏನಾದರೂ ಬಂದರೆ ವೀಕ್ಷಕರೇ ನೋಡಿ, ಕಣ್ಣು ಆಯಿಸಿದಷ್ಟು ಮನೆಗಳಿದೆ. ಆ ಪೋರ್ಷನಲ್ಲಿ ನೋಡಿ ಓಂಕಾರ ಹಿಲ್ಸ್ ಕೂಡ ಕಾಣಿಸ್ತಾ ಇದೆ ನೋಡಿ. ಓಂಕಾರ ಹಿಲ್ಸ್ ದೇವಸ್ಥಾನ ಕಾಣಿಸ್ತಾ ಇದೆ. ಈ ಬಲಗಡೆ ತಿರುಗಿದ್ರೆ ಇಲ್ಲಿ ಆರುಮಗ ದೇವಸ್ಥಾನ, RR ನಗರದಲ್ಲಿ ಬರುವಂತಹ ಆರುಮಗ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ. ತುಂಬ ಹತ್ತಿರದಲ್ಲಿ ಒಳ್ಳೆ ಪ್ರಾಪರ್ಟಿ, BSK 6 ಚಾರ್ಜಲ್ಲಿ ಬರುವಂತಹ BDA ಪ್ರಾಪರ್ಟಿ, ಆಕ್ಷನ್ ಸೈಟ್. ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ಲೊಕೇಶನ್ ನೋಡಿದ್ರೆ ರೈಟ್ ಸೈಡ್ ತಗೊಂಡ್ರೆ ವಾಜಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಈ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ ನಮಗೆ 3.5 ಕಿಲೋಮೀಟರ್ ದೂರದಲ್ಲಿ ಈ ಮನೆಯಿಂದ ನಮಗೆ ಮೆಟ್ರೋ ಸ್ಟೇಷನ್ ಮತ್ತು KSIT ಕಾಲೇಜು ಮತ್ತು ಕನಕಪುರ ರೋಡಲ್ಲಿ ಬರುವಂತಹ DMart ನಮಗೆ 3.5 ಕಿಲೋಮೀಟರ್ ದೂರದಲ್ಲಿದೆ.
ಹೀಗೆ ಸ್ಟ್ರೈಟಾಗಿ ಹೋಗ್ತೀವಿ ಅಂದರೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ನಮಗೆ ಆರ್ ಆರ್ ನಗರ ಪೊಲೀಸ್ ಸ್ಟೇಷನು, ಆರ್ ಆರ್ ನಗರ್ಗೆ ಎಂಟ್ರಿ ಆಗ್ತೀವಿ. ಲೆಫ್ಟಿಗೆ ತೊಗೊಂಡ್ರೆ ಓಂಕಾರ್ ಹಿಲ್ಸ್ ಮತ್ತು BGS ಬಂದ್ಬಿಟ್ಟು ನಮಗೆ ಒಂದು 3 ಕಿಲೋಮೀಟರ್ ಒಳಗಡೆ ಬರುತ್ತೆ. ಇನ್ನು ಕೆಂಗೇರಿ ಮೆಟ್ರೋಗೆ ಹೋಗ್ತೀವಿ ಅಂದರೆ ಒಂದು 6 ಕಿಲೋಮೀಟರ್ ಬರುತ್ತೆ. ಕನಕಪುರ ಮೆಟ್ರೋ ಸ್ಟೇಷನ್ ನಮಗೆ ಒಂದು 3 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಉತ್ತರಹಳ್ಳಿ ಮೈನ್ ರೋಡ್ ನಮಗೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಪ್ರಾಪರ್ಟಿ ಇದೆ. ಇನ್ನು ಮೈನ್ ರೋಡ್ ಬಂದ್ಬಿಟ್ಟು ನಮಗೆ ಒಂದು ಮಹಾರಾಜ ವೆಡ್ಡಿಂಗ್ದು ಏನು ಬರುತ್ತೆ ಚೌಟ್ರಿ, ಅದು ಬಂದ್ಬಿಟ್ಟು ನಮಗೆ 1 ಕಿಲೋಮೀಟರ್ ಇದೆ. ಮತ್ತು ಪ್ರೆಸಿಡೆನ್ಸಿ ಸ್ಕೂಲ್ ಬಂದ್ಬಿಟ್ಟು ನಮಗೆ ತುಂಬ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಜಸ್ಟ್ ಒಂದು 800 ಮೀಟರಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ ಮತ್ತು NPS ಕೂಡ ಇದೆ. ಇನ್ನೇನು ನೆಕ್ಸ್ಟ್ ಪ್ರಾರ್ಥನಾ ಕೂಡ ನಮಗೆ ರೆಡಿ ಆಗ್ತಾ ಇರೋದ್ರಿಂದ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. RNSIT ಕಾಲೇಜು ಎಕ್ಸಾಕ್ಟ್ ನಮಗೆ 2.3 ಕಿಲೋಮೀಟರ್ ದೂರದಲ್ಲಿ RNSIT ಕಾಲೇಜ್ ಕೂಡ ಇದೆ. ಒಳ್ಳೆ ರೇಟಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿನ ನೋಡಬೇಕು ಅಂದರೆ ಮತ್ತೆ ಈ ಪ್ರಾಪರ್ಟಿನ ಬೈ ಮಾಡೋದಕ್ಕೆ ರೈಟ್ ಸೈಡಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತು ಕೊಳ್ಳೋದಕ್ಕೆ ಮತ್ತು BDಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳಿಗೋಸ್ಕರ ಏನಾದರೂ ಇತ್ತು ಅಂದರೆ, ಆಫೀಸ್ ವರ್ಕುಗಳೇನಾದರೂ ಇತ್ತು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.